ಚಳ್ಳಕೆರೆ ನಗರದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ನೂತನ ಡಿಪ್ಲೊಮಾ ಕೋರ್ಸ್ಗಳ ಉದ್ಘಾಟನಾ ಸಮಾರಂಭದ ಬೆಳಕು 2024ರ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ಪಾಲ್ಗೊಂಡು ಮಾತನಾಡಿದರು. ವಿದ್ಯಾರ್ಥಿಗಳು ಕೇವಲ ಪಿಯುಸಿ ಡಿಗ್ರಿ ಪಡೆದು ಉದ್ಯೋಗ ಇಲ್ಲದೆ ಅಲೆಯುವ ಎಷ್ಟೋ ನಿರುದ್ಯೋಗಿಗಳ ಮನದಲ್ಲಿರಿಸಿಕೊಂಡು ಕಳೆದ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಡೀ ರಾಜ್ಯದಲ್ಲಿ 28 ಜಿಟಿಟಿಸಿ ಕಾಲೇಜ್ ಆಗಿ ಮಂಜೂರು ಮಾಡಿಸಿಕೊಂಡು ಈ ಬಯಲು ಸೀಮೆಯ ಭಾಗದ ಮಕ್ಕಳಿಗೆ ಇದು ವರದಾನವಾಗಿದೆ. ಇನ್ನು ಪ್ರಾರಂಭಿಕ ಹಂತದಲ್ಲಿ ಕೇವಲ 2 ಕೋರ್ಸ್ಗಳು ಮಾತ್ರ ಲಭ್ಯವಿದ್ದವು. ಇದರ ಜೊತೆಗೆ ಈಗ ಹಲವು ಕೋರ್ಸ್ಗಳು ಇಂದು ಉದ್ಘಾಟನೆಗೊಂಡಿವೆ. ಆದ್ದರಿಂದ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಆದ ನಂತರ ಮುಂದೇನು ಎಂಬ ಪೋಷಕರ ಆತಂಕವನ್ನ ದೂರ ಮಾಡುವ ತರಬೇತಿ ಎಂದರೆ ಅದು ಜಿಟಿಟಿಸಿ ಕೇಂದ್ರದಲ್ಲಿ ತರಬೇತಿ ಮಾತ್ರ. ಇಲ್ಲಿ ತರಬೇತಿ ಪಡೆದು ಉದ್ಯೋಗವನ್ನ ಗಿಟ್ಟಿಸಿಕೊಳ್ಳಬಹುದು. ಆದ್ದರಿಂದ ಈ ಭಾಗದ ವಿದ್ಯಾರ್ಥಿಗಳು ಈಗ ನೂತನವಾಗಿ ಪ್ರಾರಂಭಗೊಂಡ ಹಲವು ಕೋರ್ಸ್ಗಳಿಗೆ ದಾಖಲಾತಿ ಮಾಡಿಕೊಂಡು ಕೋರ್ಸ್ ಮುಗಿಸಿ ಉದ್ಯೋಗ ಪಡೆದುಕೊಳ್ಳಿ ಎಂದು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ತಿಪ್ಪೇಸ್ವಾಮಿ, ನಗರಸಭೆ ಸದಸ್ಯರಾದ ರಮೇಶ್ ಗೌಡ, ರಾಘವೇಂದ್ರ, ಹೊಯ್ಸಳ ಗೋವಿಂದರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಪ್ಪ, ಶಶಿಧರ, ತಾಲೂಕು ಕೆಡಿಪಿ ನಾಮನಿರ್ದೇಶನ ಸದಸ್ಯರಾದ ಸುರೇಶ್ ಕುಮಾರ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಆಂಜನೇಯ, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಪೋಷಕರು ಮತ್ತು ಕಾಲೇಜಿನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇದುವರೆಗೂ 2021ರಲ್ಲಿ ಪ್ರಾರಂಭ ಆಯಿತು. ಆಗ 2 ಕೋರ್ಸ್ ಮಾತ್ರ ಇತ್ತು. ಅದನ್ನು ಈಗ ಇನ್ನೂ 2 ಕೋರ್ಸನ್ನು ಹೆಚ್ಚಿಗೆ ಮಾಡಿ ಅದರ ಒಂದು ಪ್ರಾರಂಭೋತ್ಸವ ಜೊತೆಗೆ ಹೊಸದಾಗಿ ಈ ವರ್ಷದ ಅಡ್ಮಿಷನ್ ಆಗಿದ್ದಂಥ ಎಲ್ಲ ವಿದ್ಯಾರ್ಥಿ ಮತ್ತು ಪೋಷಕರ ಸಭೆ, ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕಾಲೇಜಿನ ಈಗಾಗಲೇ ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ಈ ಕಾಲೇಜು ಯಾವ ರೀತಿಯಾಗಿ ಪ್ರಾರಂಭ ಆಯಿತು ಅನ್ನೋದನ್ನು ಭಾಳಷ್ಟು ಪ್ರಸ್ತುತಪಡಿಸಿದೆ ನಮ್ಮ ತಿಪ್ಪೇಸ್ವಾಮಿ. ತಾವೆಲ್ಲರೂ ತಮ್ಮ ಮಕ್ಕಳನ್ನು ಇಲ್ಲಿ ಜಿಟಿಟಿಸಿನಲ್ಲಿ ಸೇರಿಸಿದ್ರೆ ಆಗಲೇ ಅಡ್ಮಿಷನ್ ಆಗಿದ್ದಾರೆ. ಇವತ್ತು ಆಗಲೇ ಎಷ್ಟು ದಿವಸ ಆಯಿತು ಅವರು ಕ್ಲಾಸಸ್ನ ಈಗಾಗಲೇ ಹಿಂಗೆಲ್ಲ ಹೇಳಿದ್ರು. ಈ ಒಂದು ಜಿಟಿಟಿಸಿ ಅನ್ನೋದು 1972ರಲ್ಲಿ ಪ್ರಾರಂಭ ಆಗಿ ಈಗ ಇಡೀ ರಾಜ್ಯದಲ್ಲಿ ಸುಮಾರು 30 ಇಂಥ ಒಂದು ಸಂಸ್ಥೆಗಳಿದ್ದಾವೆ. 30 ಜಿಲ್ಲೆಗಳಿದ್ರೂ ಕೂಡ ಇದೊಂದು ತಾಲೂಕುಗಳು ಇಲ್ಲ. ಜಿಲ್ಲೆಗೊಂದು ಕೆಲವು ಕಡೆ ತಾಲೂಕುಗಳಿದೆ, ಕೆಲವು ಮಾತ್ರ ತಾಲೂಕುಗಳಿದೆ, ಬೇರೆದೆಲ್ಲ ಜಿಲ್ಲೆನಲ್ಲಿದೆ. ಹಾಗಾಗಿ ಇಂಥ 30 ಕೇಂದ್ರಗಳಲ್ಲಿ ನಮ್ಮ ಚಳ್ಳಕೆರೆ 28ನೇದಾಗಿ ಪ್ರಾರಂಭ ಆಯಿತು. ಈಗಾಗಲೇ ಅವ್ರು ಹೇಳಿದಂತೆ 2013ರಲ್ಲಿ ಅನೇಕ ಶಾಸಕರಾದೆ ಆಗ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಮಂಜೂರಾಯಿತು. ಮತ್ತು ಏನು ನಮ್ಮ ಕೋಲೇಷನ್ ಗೌರ್ಮೆಂಟ್ ಇತ್ತು ಆ ಸಂದರ್ಭದಲ್ಲಿ ಕಟ್ಟಡ ಪ್ರಾರಂಭ ಆಯಿತು. ಪ್ರಾರಂಭ ಆಗಿ 2021ರಲ್ಲಿ ಮುಕ್ತಾಯಗೊಂಡು ಆಗ ಪ್ರಾರಂಭ ಆಗುತ್ತೆ. ಇನ್ನು ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇದೆ ನಮ್ಮ ಚಳ್ಳಕೆರೆಯಲ್ಲಿ. ಎಲ್ಲ ತಾಲೂಕಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಆದರೆ ಆ ಸಂದರ್ಭದಲ್ಲಿ 2013ರಲ್ಲಿ ಕೇವಲ 3 ಕಾಲೇಜ್ ಮಾತ್ರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಅದರಲ್ಲಿ ನಮ್ಮ ಚಳ್ಳಕೆರೆಯನ್ನು ಕೂಡ ಇದು ನಮ್ಮ ಸರ್ಕಾರದ ಅವಧಿಯಲ್ಲಿ ನಮ್ಮ ಪಕ್ಷದ ಸರ್ಕಾರ ಏನಿತ್ತು ಆ ಸಂದರ್ಭದಲ್ಲಿ ನಾವೀಗ 3ನೇ ಬಾರಿ ಶಾಸಕರಾಗಿ ನಮ್ಮ ತಾಲೂಕಿನವರೆಲ್ಲ ಬಹುಶ ಬೇರೆ ಜಿಲ್ಲೆಯಲ್ಲೇ ಬಳ್ಳಾರಿ, ತುಮಕೂರು, ದಾವಣಗೆರೆ, ಬಂದಿದ್ದಾರೆ. ಎಷ್ಟು ಒಂದು ಇಂಟ್ರಡಕ್ಷನ್. ಯಾಕಂದರೆ ಈ ಒಂದು 28ನೇದಾಗಿ ಪ್ರಾರಂಭ ಆಗಿದ್ದು ಕೂಡ ಎಲ್ಲ ಪ್ರತಿಯೊಂದೂ ಕೂಡ ವ್ಯವಸ್ಥೆ ಇರ್ತಕ್ಕಂಥ ಕಾಲೇಜು ಚಳ್ಳಕೆರೆ. ಅಂದರೆ ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಗಿದ್ದ ಸಂದರ್ಭದಲ್ಲಿ ಕೇವಲ 3 ಕಾಲೇಜು ಮಾತ್ರ ಎಲ್ಲ ಸಂಪೂರ್ಣ ವ್ಯವಸ್ಥೆ ಇತ್ತು. ಅದರಲ್ಲಿ ನಮ್ಮ ಚಳ್ಳಕೆರೆ, ಬೆಂಗಳೂರು ಮತ್ತು ಗೋಕಾಕ್. ಯಾಕಂದರೆ ಚಳ್ಳಕೆರೆ ಮತ್ತು ಗೋಕಾಕ್ ಒಂದೇ ಸಾರಿ ಮುಂದುವರೆಸ್ತಾರೆ. ನಾವು 2013ರಲ್ಲಿ ನಾವು ಶಾಸನ ಆದ ಸಂದರ್ಭದಲ್ಲಿ 2017ರಲ್ಲಿ ಭಾಳಷ್ಟು ಬೃಹತ್ ಒಂದು ಕಾರ್ಯಕ್ರಮ ಮಾಡ್ತೀವಿ, ಉದ್ಯೋಗ ಮೇಳ ಅಂತೀವಿ.
ಉದ್ಯೋಗ ಮೇಳಕ್ಕೆ ಈಗಿನ PWD ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಆಗ ಸಣ್ಣ ಕೈಗಾರಿಕೆ ಮಂತ್ರಿಗಳ ಆಗಿರ್ತಾರೆ. ಆಗ ಅವರನ್ನು ಸಭೆ ಕರೆಸಿ ಇದರ ಅವಶ್ಯಕತೆ ಏನಿದೆ ಈ ಭಾಗಕ್ಕೆ TTTC ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಿ ನಾವು 2018 ಸರ್ಕಾರ ಇರೋದ್ರೊಳಗೆ ನಾವು ಮಂಜೂರು ಮಾಡಿಸ್ಕೊಳ್ತೀವಿ. ಅದಾದ ನಂತರ ನಮಗೇನು 19ರಲ್ಲಿ ನಮ್ಮದು ಪ್ರಾರಂಭ ಆಗ್ತದೆ. ಹಾಗೆ ಒಟ್ಟಾರೆಯಾಗಿ ಇದರ ಒಂದು ಮಹತ್ವ